RJD 70ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದಿತ್ತು. ಈ ಬಾರಿ ಮಹಾಗಠ 50ಕ್ಕೆ RJD ಕುಸಿದಿದೆ. ಸುಮಾರು 25 ಸೀಟ್ಗಳನ್ನು RJD ಕಳೆದುಕೊಂಡಿದ್ರೆ ಅದೇ 25 ಸೀಟ್ಗಳನ್ನು JDU ಗಳಿಸಿಕೊಂಡಂತೆ ಕಾಣ್ತಾ ಇದೆ. ಸುಮಾರು 2 ಗಂಟೆ 5 ನಿಮಿಷಗಳ ಮತ ಎಣಿಕೆ ಪ್ರಕ್ರಿಯೆ ನಂತರ ನಾವು ಯಾವತ್ತಿಗೂ ಹೇಳ್ತೀವಿ, ಮತ ಎಣಿಕೆಯ ದಿನ, ಫಲಿತಾಂಶದ ದಿನ 11:30ವರೆಗೆ ಕಾಯಿರಿ, 11:30ವರೆಗೆ ಕಾಯಬೇಕು ಅಂತ. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿತೀಶ್ ಕುಮಾರ್ ಎಲ್ಲರ ನಿರೀಕ್ಷೆಗೂ ಮೀರಿ ಕಳೆದ ಬಾರಿ 43ರಲ್ಲಿದ್ದರು, ಈ ಬಾರಿ 75 ಅಂದರೆ 32 ಸೀಟ್ಗಳಲ್ಲಿ ಹೆಚ್ಚುವರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮಹಿಳಾ ಮತದಾನ 71.6% ಆಗಿತ್ತು. ಗ್ಯಾಪ್ ಬಿಟ್ವೀನ್ ಮಹಿಳಾ ಮತದಾರರು ಮತ್ತು ಪುರುಷ ಮತದಾರರ ವೋಟ್ ಹಾಕಿದ ಪ್ರಮಾಣದಲ್ಲೇ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇತ್ತು. ಅದರ ಲಾಭ NDAಗೆ ದೊಡ್ಡ ಮಟ್ಟದಲ್ಲಿ ಆದಂತೆ ಕಾಣ್ತಾ ಇದೆ. ಪುರುಷರಿಗಿಂತ ಮಹಿಳೆಯರಿಂದಲೇ ಹೆಚ್ಚು ಮತದಾನ. 1,43,00,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಜೀವಿಕಾ ದೀದಿ ಅನ್ನುವ ಸ್ಕೀಮ್ನ ಅಡಿಯಲ್ಲಿ 10,000 ರೂಪಾಯಿಯನ್ನು ಉದ್ಯೋಗಕ್ಕಾಗಿ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನಾ ನಿತೀಶ್ ಕುಮಾರ್ ಜಾರಿಗೆ ತಂದಿದ್ದರು. ಒಂದು ರೀತಿಯಲ್ಲಿ ಚುನಾವಣೆಗೆ ಮುಂಚೆ ನೇರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. 9% ಅಂತರ ಪುರುಷರು ಮತ್ತು ಮಹಿಳೆಯರ ವೋಟಿನ ಪ್ರಮಾಣದಲ್ಲಿದೆ. ಫಸ್ಟ್ ಫೇಸ್ನಲ್ಲಿ ಅದು 7% ಇತ್ತು. ಎರಡನೇ ಫೇಸನ್ನು ಕೂಡ ಸೇರಿಸಿದರೆ 9% ಹೆಚ್ಚು ಮಹಿಳೆಯರು ಪುರುಷರಿಗೆ ಕಂಪೇರ್ ಮಾಡಿದರೆ ಹೊರಗಡೆ ಬಂದು ಮತದಾನ ಮಾಡಿದ್ದಾರೆ. ಆ ಲಾಭ ನಿತೀಶ್ ಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಆದಂತೆ ಕಾಣ್ತಾ ಇದೆ. ಮತ ಎಣಿಕೆ ಪ್ರಕ್ರಿಯೆ 2 ಗಂಟೆ 8 ನಿಮಿಷಗಳ ನಂತರ ನೋಡಿದರೆ 2/3 ಮೆಜಾರಿಟಿಯತ್ತ NDA ದಾಪುಗಾಲು ಹಾಕ್ತಾ ಇದೆ. ಉತ್ತರ ಭಾರತದ, ಅದರಲ್ಲೂ ಜಾತಿ ಸಮೀಕರಣ, ಪೊಲಿಟಿಕಲ್ ಕಾನ್ಷಿಯಸ್ ಜಾಸ್ತಿ ಇರತಕ್ಕಂಥ ರಾಜ್ಯ ಬಿಹಾರ. ಹೀಗಾಗಿ ಬಿಹಾರದ ಗೆಲುವು ಸೋಲು ರಾಷ್ಟ್ರೀಯ ರಾಜಕಾರಣದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವ ಬೀರುತ್ತೆ. ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿಯ ನಂತರ ಮತ್ತೊಂದು ದೊಡ್ಡ ರಾಜ್ಯದಲ್ಲಿ NDA ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇರೋದು. ದಿಲ್ಲಿಯಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರುವ BJPಗೆ ಒಂದು ದೊಡ್ಡ ಸಮಾಧಾನ ತರ್ತಕ್ಕಂಥ ಅಂಶ. ಲೋಕಸಭಾ ಚುನಾವಣೆಯಲ್ಲಿ BJP ಮಹಾರಾಷ್ಟ್ರ, ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಈ 4 ರಾಜ್ಯಗಳಲ್ಲಿ ಸೀಟ್ಗಳನ್ನು ಕಳೆದುಕೊಂಡಿತ್ತು. ಅದಾದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಒಂದಾದ ಮೇಲೊಂದರಂತೆ ರಾಜ್ಯಗಳನ್ನು ಗೆಲ್ತಾ ಇರೋದು BJPಗೆ ದೊಡ್ಡ ಸಮಾಧಾನ ತರ್ತಕ್ಕಂಥ ಅಂಶ. ಬರೀ ಅದಷ್ಟಕ್ಕೆ ನಿಲ್ಲಲ್ಲ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಎಷ್ಟು ರಾಜ್ಯಗಳು ನಿಮ್ಮ ಕೈಯಲ್ಲಿವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದಲೂ ಕೂಡ BJPಗೆ ಲೋಕಸಭಾ ಚುನಾವಣೆಯ ನಂತರದ ವಿಧಾನಸಭಾ ಚುನಾವಣೆಗಳು ಅದೃಷ್ಟವನ್ನು ತರ್ತಾ ಇವೆ. ಈ ಬಾರಿ ನಿತೀಶ್ ಕುಮಾರರನ್ನು ನಾವು ಪತ್ರಕರ್ತರು, BJP ವಿರೋಧ ಪಕ್ಷಗಳು, ರಾಜಕೀಯ ವಿಶ್ಲೇಷಕರು, ಪೋಲ್ಸ್ಟರ್ಸ್ಗಳು ಇಡೀ ಚುನಾವಣೆಯಲ್ಲಿ NDAಗೆ ಅತ್ಯಂತ ದುರ್ಬಲ ಕೊಂಡಿ ಅನ್ನುವ ರೀತಿಯಲ್ಲಿ ನಿತೀಶ್ ಕುಮಾರರನ್ನು ನೋಡ್ತಾ ಇದ್ವು. ಆದರೆ 20 ವರ್ಷಗಳ ಆಡಳಿತದ ನಂತರ, ಸ್ವಲ್ಪ ನಡುವೆ ಜಿತೇನ್ ರಾಮ್ ಮಾಂಝಿ 1 ವರ್ಷ ಮುಖ್ಯಮಂತ್ರಿ ಆಗಿದ್ದು ಬಿಟ್ಟರೆ, ಬಿಹಾರದಲ್ಲಿ 2005ರಿಂದ 25ರವರೆಗೆ ಅವ್ಯಾಹತವಾಗಿ ಸುಮಾರು 19 ವರ್ಷ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಅದಾದ ನಂತರದ ಪರ್ಫಾರ್ಮೆನ್ಸನ್ನು ನೋಡಿದರೆ ನಿತೀಶ್ ಕುಮಾರ್
ಟೈಗರ್ ಅಭಿ ಜಿಂದಾ ಹೇ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ 72 ಸೀಟ್ಗಳಲ್ಲಿ JDU ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 169 NDA, ಮ್ಯಾಜಿಕ್ ನಂಬರ್ ಇಸ್ 122. 243 ಒಟ್ಟು ಕ್ಷೇತ್ರಗಳು ಬಿಹಾರದಲ್ಲಿ, ಅದರಲ್ಲಿ 169 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಒಂದು ವೇಳೆ ಈ ಫಲಿತಾಂಶ ಏರುಪೇರಾಗಬೇಕಾದ್ರೆ ಮಹಾಗಠಬಂಧನ್ NDA ಬಳಿ ಇರತಕ್ಕಂಥ 50 ಕ್ಷೇತ್ರಗಳ ಮುನ್ನಡೆಯನ್ನು ಕಡಿಮೆ ಮಾಡಬೇಕು. ಅದು ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಮುಂದಿನ 1.5 ಗಂಟೆಗಳ ಕುತೂಹಲ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ವಾರ್ಡ್ ಬೈ ವಾರ್ಡ್ ಕೌಂಟಿಂಗ್ ನಡೆಯುತ್ತೆ. ನಾವು ಕರ್ನಾಟಕದಲ್ಲೂ ನೋಡಿದ್ವಿ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಮುಸ್ಲಿಂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ಭರ್ಜರಿ ಮುನ್ನಡೆಯನ್ನು ತೆಗೆದುಕೊಂಡಿತ್ತು. ಮಹದೇವಪುರ ಬರ್ತಾ ಇದ್ದಂತೆ BJP 1,00,000 ಮತಗಳ ಅಂತರವನ್ನು ಜಾಸ್ತಿ ಮಾಡಿಕೊಳ್ತು. PC ಮೋಹನ್ ಗೆದ್ದರು. ಮನ್ಸೂರ್ ಅಲಿ ಖಾನ್, ರೆಹಮಾನ್ ಖಾನ್ ಪುತ್ರ, ಚುನಾವಣೆಯನ್ನು ಸೋತರು. ಅದೇ ಮಹದೇವಪುರ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದರು. ಅದೇ ರೀತಿಯ ಬಹುತೇಕ ಸೀಮಾಂಚಲ, ಪೂರ್ವಾಂಚಲ ಭಾಗದ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷಣದಲ್ಲಿ ಬದಲಾಗ್ಬೋದು. ಆದರೆ ಅಂತರ ನೋಡಿದರೆ, ವೋಟ್ ಪ್ರತಿಶತದ ಅಂತರ ಮತ್ತು ಸೀಟಿನ ಅಂತರ, ಯಾಕಂದರೆ ವೋಟ್ ಪ್ರತಿಶತದ ಅಂತರ ಪ್ರತಿ 1% ವೋಟ್ ನಿಮಗೆ 10 ರಿಂದ 15 ಸೀಟ್ಗಳ ಫಲಿತಾಂಶವನ್ನು ಏರ್ಪೇರ್ ಮಾಡಬಲ್ಲದು. ಅದರ ಅರ್ಥ, ನಾನು ಮಹಾಗಠಬಂಧನ್ ದೃಷ್ಟಿಯಿಂದಲೇ ಹೇಳೋದಾದರೆ, ನನ್ನ ಪಕ್ಕದಲ್ಲಿ ನಿಕೇತ್ ರಾಜ್ ಮೌರ್ಯ ಕೂತಿದ್ದಾರೆ, ಅದೇ ಅರ್ಥದಲ್ಲಿ ಹೇಳೋದಾದರೆ 5% ಮತಗಳ ಅಂತರವನ್ನು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗತ್ತೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದು ಸಾಧ್ಯ ಆಗತ್ತಾ? ರಾಹುಲ್ ಗಾಂಧಿ ಬಿಹಾರದಲ್ಲಿ 15 ದಿನಗಳ ಮತಾಧಿಕಾರ ಯಾತ್ರೆಯನ್ನು ಮಾಡಿದ್ರು. ಮುಸ್ಲಿಂ ಮತ್ತು ಯಾದವರಲ್ಲಿ ಮತಾಧಿಕಾರ ಯಾತ್ರೆಯ ಬಗ್ಗೆ ತುಂಬ ಟ್ರಾಕ್ಷನ್ ಇತ್ತು. ಯಾಕಂದರೆ ಬಿಹಾರದಲ್ಲಿ ಎಲ್ಲವೂ ಜಾತಿಯ ದೃಷ್ಟಿಯಿಂದ ಫ್ರಾಗ್ಮೆಂಟೆಡ್ ಆಗಿರುತ್ತೆ. ಅನೇಕರು ಹೇಳ್ತಾ ಇದ್ರು 10 ಹಜಾರಿಯಾ ಕೂಡ ಯಾದವ್ ಮುಸ್ಲಿಮರು ದೊಡ್ಡ ಮಟ್ಟದ 10 ಹಜಾರಿಯಾ ಕ್ಯಾಂಪೇನ್ಗೆ ಬಿದ್ದಿರಲಿಲ್ಲ. ಹೀಗಾಗಿ ಇದು ಯಾದವೇತರ ಕಾಂಟೆಸ್ಟ್ ಆಗಿ MY ಕಾಂಬಿನೇಷನ್ ಮತ್ತು ನಾನ್ MY ಕಾಂಬಿನೇಷನ್ನ ಚುನಾವಣೆ ಮತ್ತೊಮ್ಮೆ ನಡೀತಾ, ಅದರ ಜೊತೆಗೆ ಚೆರಿ ಆನ್ ದ ಕೇಕ್ ರೀತಿಯಲ್ಲಿ 10 ಹಜಾರಿಯಾ ವರ್ಕ್ ಮಾಡ್ತಾ, ನಂಬರ್ಸ್ಗಳನ್ನು ನೋಡಿದರೆ ಅದೇ ರೀತಿ ಅನಿಸ್ತಾ ಇದೆ. ಅಜಿತ್, ಎಸ್, ಸದ್ಯದ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. 171 NDA, ಮಹಾಗಠಬಂಧನ್ 68. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.